ಮತ್ತೊಂದು ಟಾಟಾ ಕರ್ವ್ ಏನಕ್ಕೆ ತೊಗೊಂಬಂದಿದ್ದೀವಿ. ಇದು ಕರ್ವ್ ಇ ವಿ ಅಲ್ಲ, ಅದರದ್ದು ರಿವ್ಯೂ ನೀವೆಲ್ಲ ನೋಡಾಗಿದೆ. ದಿಸ್ ಈಸ್ ಐಸ್ ಅಂದರೆ ಪೆಟ್ರೋಲ್ ಡೀಸೆಲ್ ಎರಡೂ ಆಪ್ಷನ್ ಬರುತ್ತೆ. ಮುಂದೆ ನೀವು ನೋಡೋದು ಗ್ರಿಲ್ಲಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ, ಬಿಕಾಸ್ ಹಳೇದರಲ್ಲಿ ಏರ್ ವೆಂಟ್ಸ್ ಜಾಸ್ತಿ ಇಲ್ಲ, ಫುಲ್ ಕ್ಲೋಸ್ಡ್ ಇರುತ್ತೆ. ಇದರಲ್ಲಿ ಫುಲ್ ಏರ್ ಡ್ಯಾಮ್ ಇಲ್ಲಿ ನೀವು ನೋಡ್ಬೋದು. ಬಟ್ ಸಿಮಿಲರ್ ಟ್ರೀಟ್ಮೆಂಟ್ ಇ ವಿಲ್ ಹೇಗಿತ್ತು ಅದೇ ಥರ ಬರುತ್ತೆ. ಸೆನ್ಸರ್ಸ್ ಇದೆ, 360 ಡಿಗ್ರಿ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಇದೆ. ಓವರ್ ಆಲ್ ಗಾಡಿ ನೋಡೋಕ್ಕಂತೂ ಆಲ್ಮೋಸ್ಟ್ ಸೇಮ್ ಅಪಾರ್ಟ್ ಫ್ರಮ್ ದೀಸ್ ಮೈನರ್ ಚೇಂಜಸ್. ಓಡ್ಸೋಕ್ಕೆ ಹೇಗಿದೆ ಅನ್ನೋದು ನೋಡೋದು ತುಂಬಾ ಇಂಪಾರ್ಟೆಂಟ್. ಬಟ್ ಕ್ವಿಕ್ಕಾಗಿ ಗಾಡಿ ಹೇಗಿದೆ ನೋಡೋಣ, ಹೊರಗೆ ಒಳಗೆ ಆಮೇಲೆ ಡ್ರೈವ್. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಬನ್ನಿ ಎಪಿಸೋಡ್ ಶುರು ಮಾಡೋಣ. ಮುಂದೆ ಈ ಡೈನಮಿಕ್ LED DRL ನೀವು ನೋಡ್ತೀರಾ, ಅದು ಇಂಡಿಕೇಟರ್ ಆಗು ಕೂಡ ಕನ್ವರ್ಟ್ ಆಗುತ್ತೆ. ಹೆಡ್ ಲ್ಯಾಂಪ್ಸ್ ಇಲ್ಲಿ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸೈಡಿಗೆ ಬರ್ತಿದ್ದಂಗೆ ಆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ನಾವು ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ವಲ್ಲ ಮುಂಚೆ, ಅದು ಕೂಡ ಇದೆ. ನೋಡೋಕ್ಕೆ ಸಖತ್ತಾಗಿದೆ, ಆದರೆ ಪ್ರೋನ್ ಟು ಸ್ಕ್ರ್ಯಾಚಸ್, ಬೇಗ ಸ್ಕ್ರ್ಯಾಚ್ ಆಗುತ್ತೆ. ತೊಳಿತಿರ್ಬೇಕಾದ್ರೂ ಕೂಡ ತುಂಬ ಸ್ಕ್ರ್ಯಾಚಸ್ ಬೀಳುತ್ತೆ. ಈ ವೀಲ್ಸು ಡಿಫ್ರೆಂಟಾಗಿ ಕಾಣುತ್ತೆ. ಇದರ ಲೋವರ್ ಎಂಡಲ್ಲೂ ಕೂಡ ನಿಮಗೆ ಒಳ್ಳೆ ಲುಕಿಂಗ್ ವೀಲ್ಸ್ ಸಿಗುತ್ತೆ. ಇದೊಂದು 18 ಇಂಚ್ ವೀಲ್ಸ್. ಹಾಗೆ ಹಿಂದೆ ಬರ್ತಿದ್ದಂಗೆ ಕರ್ವ್ ಬ್ಯಾಜಿಂಗ್ ನೋಡ್ತೀರಾ, ಈ ವಿ ಮಿಸ್ ಆಗಿದೆ. ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ, ಆದರೆ ಇದು ಆಟೋಮ್ಯಾಟಿಕ್ಕಾಗಿ ಓಪನ್ ಆಗೋಲ್ಲ. ಇಲ್ಲೊಂದು ಲೈಟ್ ಇದೆ, ನೀವು ಓಪನ್ ಮಾಡ್ಬೇಕಾದ್ರೆ ಇಲ್ಲಿ ಪ್ರೆಸ್ ಮಾಡಿ ಹೀಗೆ ಓಪನ್ ಮಾಡಬೇಕು. ಅದು ಬಿಟ್ಟರೆ ಶಿಲೋಯೆಟ್ ಸೇಮ್ ಅದೇ ಥರ ಬರುತ್ತೆ. ಕೂಪೆ SUV ಫಸ್ಟ್ ಈ ವೀಲ್ ಬಂದಿತ್ತು, ಇದರಲ್ಲಿದೆ. ಇಲ್ಲಿ ನಮಗಿದೊಂದು ಹೊಸ ಎಡಿಷನ್, ಬಿಕಾಸ್ ಇಲ್ಲಿ ಫ್ಯೂಯಲ್ ಟ್ಯಾಂಕಿಗೆ ಆಕ್ಸೆಸ್ ಸಿಗುತ್ತೆ. ಈ ವೀಲಿ ನಮಗೆ ಮುಂದೆ ಲೋಗೋ ಬರೋ ಕಡೆ ನೀವು ಪ್ಲಗ್ ಇನ್ ಮಾಡೋಕ್ಕೆ ಸಿಗ್ತಿತ್ತು. ಹಿಂದ್ಗಡೆ ನಾವು ಆ ಕೂಪೆ ಡಿಸೈನ್ ಏನು ನೋಡ್ತೀವಿ ಅದು ಓವರ್ ಆಲ್ ಸಿಗುತ್ತೆ. ಸೊ ಇಟ್ ಈಸ್ ಲುಕಿಂಗ್ ಗುಡ್. ಬೂಟ್ ಓಪನ್ ಮಾಡೋಕ್ಕೆ ನಿಮಗೆ ಈ ಥರನೂ ಕೂಡ ಕಂಟ್ರೋಲ್ ಮಾಡ್ಬೋದು. ಕೈಯಲ್ಲಿ ಏನಾರು ಲಗೇಜ್ ಇದ್ದರೆ ಇಟ್ ಈಸ್ ವೆರಿ ಈಸಿ. ಓಪನ್ ಅಪ್ ಆದ ತಕ್ಷಣ ನಮಗೆ 500 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ಬೂಟಲ್ಲಿ, ವಿಚ್ ಈಸ್ ಹೈಯರ್ ದ್ಯಾನ್ ದ ನೆಕ್ಸಾನ್. ಆದರೆ ಇಲ್ಲಿ ಏನು ಕಾಂಪ್ರಮೈಸ್ ಆಗುತ್ತೆ ಅಂದರೆ ಹಿಂದಿನ ಸೀಟ್ ಸ್ಪೇಸ್, ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನೋಡಬೇಕಾಗಿರೋದು ಸೈಡಲ್ಲೆಲ್ಲ ಒಳ್ಳೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಥರ ಓಪನ್ ಮಾಡಿ ಏನಾದರೂ ಟೂಲ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ, ವಿಚ್ ಇಸ್ ವೆರಿ ಹ್ಯಾಂಡಿ. ಆದರೆ ನಾನು 5'10", ನನಗೆ ತಲೆ ತಾಗುತ್ತೆ ಅಪ್ರೈಟ್ ನಿಂತರೆ. ಸೊ ಲಗೇಜ್ ಇಡಬೇಕಾದ್ರೆ ಓಕೆ, ಬಟ್ ನಿಂತೇನಾದ್ರೂ ಹಿಂಗೆ ಹೊರಗಡೆ ಬಂದರೆ ತಲೆ ತಾಗುತ್ತೆ. ಅದೊಂದು ಫ್ಲಾ ಇಲ್ಲಿ ಕಂಡಿಡಿದೆ. ಇಲ್ಲಿ ಬಟನ್ ಕೂಡ ಇದೆ, ಕ್ಲೋಸ್ ಆಗುತ್ತೆ ಈಸಿಯಾಗಿ. ಇಲ್ಲೂ ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಎಲ್ಲ ನೋಡ್ತೀರಾ. ಓವರ್ ಆಲ್ ಹಿಂದೆನೂ ಡಿಸ್ಕ್ ಬ್ರೇಕ್ ಬರುತ್ತೆ. ಈ ಫ್ಲಶ್ ಡೋರ್ ಹ್ಯಾಂಡಲ್ಲು ಬೇರೆ ಕಾರ್ಗಳ ಥರ ಅದೇ ಪಾಪಪ್ ಆಗಲ್ಲ. ಸೊ ನೀವು ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಆದರೆ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ ಕತ್ಲಲ್ಲಿ ಕಾಣೋಕ್ಕೆ, ವಿಚ್ ಇಸ್ ಗುಡ್. ಡೋರ್ ಇಷ್ಟು ಓಪನ್ ಆಗುತ್ತೆ. ಒಳಗಡೆ ಕೂರೋಕ್ಕೆ ಕ್ವೈಟ್ ಈಸಿ. ಹೈಟ್ ಏನು ಮೇಲೆ ಬರಬೇಕಂತಿಲ್ಲ. ಒಳಗೆ ಕೂರ್ತಿದ್ದಂಗೆ ಮೊದಲು ಈ ಬರ್ಗಂಡಿ ಕಲರ್ ನಮಗೆ ಸೀಟ್ ಲೆದರೆಟ್ ಏನು ಕಾಣುತ್ತೆ, ತುಂಬಾ ಪ್ರೀಮಿಯಮ್ ಆ್ಯಂಡ್ ರಿಚ್ ಫೀಲ್ ಕೊಡುತ್ತೆ. ಜೊತೆಯಲ್ಲೇ ಪ್ಯಾನರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಆದರೆ ಹೆಡ್ ರೂಮ್ ಬಂದಾಗ ಕೂಪೆ ಡಿಸೈನ್ ಆಗಿರೋದ್ರಿಂದ ನನ್ನ ಹೈಟಿಗೆ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಒಂದು 2 ಇಂಚಸ್ ಗ್ಯಾಪ್ ಇದೆ. ಅದೇ ಒಂದು 6 ಇದ್ದವ್ರಿಗೆ ತಲೆ ಆಲ್ಮೋಸ್ಟ್ ತಾಗುತ್ತೆ, ಅದೊಂದು ಡಿಸ್ಅಡ್ವಾಂಟೇಜ್. ಜೊತೆಯಲ್ಲೇ ಸೀಟ್ ಕೂಡ ಬ್ಯಾಕ್ ರೆಸ್ಟು 2 ಸ್ಟೆಪ್ ರಿಕ್ಲೈನ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಇದು ಸ್ವಲ್ಪ ಅಪ್ರೈಟ್, ಏಜ್ ಆದವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಒಂದು 5 ಡಿಗ್ರೀಸ್ ಇನ್ನೂ ಹಿಂದೆ ಹೋಗುತ್ತೆ ಟು ಗಿವ್ ಯು ಎಕ್ಸ್ಟ್ರಾ ಕಂಫರ್ಟ್. ಜೊತೆಯಲ್ಲೇ ಹೆಡ್ ರೆಸ್ಟ್ ಕೂಡ ಅಡ್ಜಸ್ಟಬಲ್ ಇರೋದ್ರಿಂದ ತುಂಬ ಕಂಫರ್ಟಬಲಾಗಿ ಕೂರ್ಬೋದು. ಸೆಂಟ್ರಲ್ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ 3 ಪ್ಯಾಸೆಂಜರಿಗೆ ಸಿಗುತ್ತೆ. ಆದರೆ ನೀವು ಇಲ್ಲಿ ನೋಡೋ ಹಂಗೆ ನನ್ನಷ್ಟು ದಪ್ಪ ಇರೋರು ಒಂದು ಕಡೆ ಫುಲ್ ಕಂಫರ್ಟಬಲಾಗಿ ಕೂತ್ರೆ, ಪಕ್ಕ ಕೂತಾಗ ಬರೀ ಮಕ್ಕಳು ಮಾತ್ರ ಮಧ್ಯ ಕೂರ್ಬೋದು. ಮಧ್ಯ ಸೆಂಟರ್ ಟನಲಲ್ಲಿ 2 AC ವೆಂಟ್ಸ್ ಬರುತ್ತೆ, ಆದರೆ ಕಂಟ್ರೋಲ್ ಆಪ್ಷನ್ ಇಲ್ಲ. ಜೊತೆಯಲ್ಲೇ 2 ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಒಂದು A ಆ್ಯಂಡ್ 1 C ಟೈಪ್. ಆಮೇಲೆ ಇಲ್ಲೊಂದು ಡೆಡಿಕೇಟೆಡ್ ರೀಡಿಂಗ್ ಲ್ಯಾಂಪ್ ಕೂಡ ಇದೆ ಸೆಂಟ್ರಲ್ಲಿ, ಸನ್ರೂಫ್ ಇರೋದ್ರಿಂದ, ವಿಚ್ ಹೆಲ್ಪ್ಸ್ ಇಫ್ ಯು ಲವ್ ರೀಡಿಂಗ್ ಬುಕ್ಸ್. ಸ್ವಲ್ಪ ಹುಕ್ಸು ಎಲ್ಲ ಕೊಟ್ಟಿದ್ದಾರೆ, ಆದರೆ ಪಾಕೆಟೇ ಇಲ್ಲ ಇದರಲ್ಲಿ, ನಿಮ್ಗೆ ಏನು ಸ್ಟೋರ್ ಮಾಡೋಕ್ಕಾಗಲ್ಲ. ಸೈಡ್ ಡೋರಲ್ಲಿ ಒಳ್ಳೆ ವಾಟರ್ ಬಾಟಲ್ ದೊಡ್ಡದಿರಿಸುತ್ತೆ, ಸ್ವಲ್ಪ ಜಾಗನೂ ಎಕ್ಸ್ಟ್ರಾ ಸಿಗುತ್ತೆ. ಇಲ್ಲೂ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ, ಡೋರಲ್ಲೂ ಬರ್ಗಂಡಿ ಇದೆ. ಈಗ ಫ್ರಂಟ್ ಸೀಟ್ಗೆ ಹೋಗಿ ನೋಡೋಣ. ನಿಮಗಿಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ ಮೇಲೇ ಒಂದು ರಿಕ್ವೆಸ್ಟ್ ಆಕ್ಸೆಸ್ ಬಟನ್ ಕೂಡ ಬರುತ್ತೆ. ಮುಂದೆ ಸೀಟಲ್ಲಿ ಕೂರ್ಬೇಕಾದ್ರೆ ಇದೊಂದು ಸ್ವಲ್ಪ ಲೋ ಇರೋದ್ರಿಂದ ಬಗ್ಗಿ ಹೀಗೆ ಕೂತ್ಕೋಬೇಕು, ಅದೊಂದು ಡಿಸ್ಅಡ್ವಾಂಟೇಜ್ ಅನ್ನಿಸ್ತು. ಎಲೆಕ್ಟ್ರಿಕಲಿ ಪವರ್ಡ್ ಫ್ರಂಟ್ ಸೀಟ್ಸ್ ಬರುತ್ತೆ. ಜೊತೆಯಲ್ಲೇ ಪ್ಯಾಸೆಂಜರ್ ಸೀಟಲ್ಲಿ ನಿಮಗೆ ಮ್ಯಾನ್ಯುಯಲಿ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು, ವಿಚ್ ಇಸ್ ಅ ಗುಡ್ ಯೂಸ್ಫುಲ್ ಫೀಚರ್. ಇಲ್ಲಿ ನೀವು ನೋಡ್ತಿರೋದು ಪರ್ಫರೇಟೆಡ್ ಸೀಟ್ಸಿಗೆ ಇಲ್ಲಿ ಬಟನ್ ಇದೆ, ಸೊ ಕೂಲ್ಡ್ ಫಂಕ್ಷನ್ ಕೂಡ ಬರುತ್ತೆ, ವಿಚ್ ಇಸ್ ನೈಸ್. ಒಳಗೆ ಕೂರ್ತಿದ್ದಂಗೆ ನನಗೆ ಓವರ್ ಆಲ್ ಡ್ಯಾಶ್ ಬೋರ್ಡ್ ಲೇಔಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಹಲವಾರು ಡಿಫ್ರೆಂಟ್ ಫಿನಿಶಸ್
ಇದೆ ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಗುಡ್. ಎಕ್ಸ್ಪೋಸ್ಡ್ ಲೆದರೆಟ್ ವಿತ್ ಎಕ್ಸ್ಪೋಸ್ ಸ್ಟಿಚಿಂಗ್ ವಿಚ್ ಇಸ್ ನೈಸ್. ಆಮೇಲೆ ನಮಗೆ ಮ್ಯಾನ್ಯುಲಿ AC ಕಂಟ್ರೋಲ್ ಮಾಡೋಕ್ಕೂ ಕೂಡ ಬರುತ್ತೆ. ಅದು ಬಿಟ್ಟರೆ ಫುಲ್ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಇರುವಂಥ ಡಿಸ್ಪ್ಲೇ. ಇಲ್ಲೂ ಕೂಡ ಸ್ವಲ್ಪ ಚಾರ್ಜಿಂಗ್ ಪೋರ್ಟ್ಸ್ ಬರುತ್ತೆ, 12 ವೋಲ್ಟು A ಮತ್ತು C. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬೇಕಿದೆ. ಈ ಒಂದು ಇಟ್ಸ್ ಅ ಮ್ಯಾನ್ಯುಯಲ್. ಇದು 6 ಸ್ಪೀಡ್ ಪೆಟ್ರೋಲ್ನ ಓಡಿಸ್ತಾ ಇರೋದು. ಇದರ ಎಂಜಿನ್ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ. 2 ಪೆಟ್ರೋಲ್ ಆಪ್ಷನ್ ಬರುತ್ತೆ, 1 ಡೀಸೆಲ್ ಆಪ್ಷನ್ ಬರುತ್ತೆ. ಡ್ರೈವ್ ಮೋಡ್ಸ್ ಕೂಡ ಇದೆ. ಈ ಫ್ಲೋಟಿಂಗ್ 10.25 ಇಂಚ್ ಸ್ಕ್ರೀನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ಕನೆಕ್ಟೆಡ್ ಟೆಕ್ನಾಲಜೀಸ್ ಕೂಡ ಇದೆ. IRA ಆ್ಯಪ್ ಥ್ರೂ ಯೂಸ್ ಮಾಡ್ಬೋದು. ಎದುರುಗಡೆನೂ ನಮಗೊಂದು ಫುಲ್ಲಿ ಡಿಜಿಟಲ್ ಕಾಕ್ಪಿಟ್ ಸಿಗುತ್ತೆ ವಿಚ್ ಇಸ್ ವೆರಿ ನೈಸ್. ಓಲ್ಡ್ ಟಾಟಾ ಸ್ಟೈಲ್ ವೀಲ್ಸ್ ವಿತ್ ಮಲ್ಟಿಪಲ್ ಟೆಕ್ಸ್ಚರ್ಸ್. ಇಲ್ಲೂ ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್ ಎಲ್ಲ ಬರುತ್ತೆ. ಈಗ ನಾವು ಓಡ್ಸೋಕ್ಕೆ ಹೇಗಿದೆ ನೋಡೋಣ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಕಾರ್. ಯಾಕಂದರೆ ಈ ಗಾಡೀಲಿ ಟಾಟಾ ಕರ್ವಲ್ಲಿ ನಿಮಗೆ ಎಲೆಕ್ಟ್ರಿಕ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ, 2 ಪೆಟ್ರೋಲ್ ಎಂಜಿನ್ ಆಪ್ಷನ್ ಸಿಗುತ್ತೆ. ಸೊ ಇದನ್ನೆಲ್ಲ ಒಂದು ಡ್ರೈವ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಬೇಗ ಹೋಗೋಣ. ನಮ್ಮ ಡ್ರೈವ್ ಎಕ್ಸ್ಪೀರಿಯನ್ಸ್ ಶೂಟ್ ಮಾಡಿದ ವಿಡಿಯೋ ಕರಪ್ಟ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಒಂದು ಕ್ವಿಕ್ಕಾಗಿ ವಾಯ್ಸ್ ಓವರ್ ಥ್ರೂ ಎಕ್ಸ್ಪೀರಿಯನ್ಸ್ನ ತಿಳಿಸ್ಕೊಡ್ತೀನಿ. ಮೊದಲು ತಿಳ್ಕೊಬೇಕಾಗಿರೋದು 3 ಎಂಜಿನ್ ಆಪ್ಷನ್ ಜೊತೆ ಗಾಡಿ ಬರುತ್ತೆ. ಒಂದು 1.5 ಲೀಟರ್ ಕ್ರಯೋಜೆಟ್, ಇದು ಡೀಸೆಲ್ ಎಂಜಿನ್ ಆಗಿರುತ್ತೆ. 116 BHP ಆಗಿ 260 ನ್ಯೂಟನ್ ಮೀಟರ್ ಟಾರ್ಕ್. ಇನ್ನೆರಡು ಪೆಟ್ರೋಲ್ ಎಂಜಿನ್ಸ್ ಆಗಿರುತ್ತೆ. ಒಂದು 1.2 ಲೀಟರ್ ರೆವೋಟ್ರಾನ್ ಅಂತ, ಇದರಲ್ಲಿ ನಮಗೆ 118 BHP ಹಾಗೂ 170 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೂರನೇದು ಹೊಸ ಹೈಪ್ರಿಯಾನ್ ಗ್ಯಾಸಲಿನ್ ಡೈರೆಕ್ಟ್ ಇಂಜೆಕ್ಷನ್ ಎಂಜಿನ್ ಅಂತ. ಇದು ನಮಗೆ ಸೇಮ್ 1.2 ಲೀಟರ್ ಎಂಜಿನ್, ಆದರೆ ಪವರ್ ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ. 123 BHP ಹಾಗೂ 225 ನ್ಯೂಟನ್ ಮೀಟರ್ ಟಾರ್ಕ್. 3 ವೇರಿಯಂಟಲ್ಲೂ ನಮಗೆ ಸಿಟಿ, ಇಕೋ ಹಾಗೂ ಸ್ಪೋರ್ಟ್ಸ್ ಮೋಡ್ ಬರುತ್ತೆ, ಸ್ವಿಚಬಲ್. ಜೊತೆಯಲ್ಲೇ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ, 7 ಸ್ಪೀಡ್ DCA. ವೇರಿಯಂಟ್ ತಕ್ಕಂತೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಬೇಸ್ ಸ್ಮಾರ್ಟ್ ವೇರಿಯಂಟ್ ಏನಿದೆ ಅದರಲ್ಲಿ ನಮಗೆ ಹೈಪರಾನ್ ಎಂಜಿನ್ ಇದೆಯಲ್ಲ ಟಾಪ್ ಎಂಡ್, ಅದರಲ್ಲಿ ನಮಗೆ 2ರಲ್ಲೂ ಬೇಸ್ ವೇರಿಯಂಟ್ ಸಿಗಲ್ಲ. ಸೊ ಅದೊಂದು ಕೆಲವು ಡಿಫ್ರೆನ್ಸ್ಗಳು ನಾವಿಲ್ಲಿ ಕಂಡು ಬರುತ್ತೆ. ನಾನು ಮೊದಲು ಓಡಿಸಿದ್ದು ಹೊಸ ಹೈಪರಿಯಾನ್ ಎಂಜಿನ್ ವಿತ್ ಗ್ಯಾಸಲಿನ್ ಡೈರೆಕ್ಟ್ ಇಂಜೆಕ್ಷನ್. ಇದರಲ್ಲಿ ಫಸ್ಟ್ ಥಿಂಗ್ ನಾವು ನೋಟಿಸ್ ಮಾಡೋದು ಪಿಕಪ್ ಆ್ಯಂಡ್ ಪವರ್ ಡೆಲಿವರಿ ತುಂಬಾ ಚೆನ್ನಾಗಿದೆ, ಕ್ರಿಸ್ಪ್ ಆಗಿದೆ. 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಗೇರ್ ಶಿಫ್ಟ್ಸು ಕೂಡ ತುಂಬಾ ನೀಟಾಗುತ್ತೆ. ಬೆಸ್ಟ್ ಪಾರ್ಟ್ ಏನಂದರೆ ಈಗ ಟಾಟಾ ಕಾರ್ಸಲ್ಲೆಲ್ಲ ನಾವು ಇದು ನೋಡ್ತಾ ಇದ್ದೀವಿ, ರೈಡ್ ಕ್ವಾಲಿಟಿ ಆ್ಯಂಡ್ ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಕೂತವರು ಕಂಫರ್ಟಬಲ್ ಆಗಿರ್ತಾರೆ ಬಿಕಾಸ್ ಆಫ್ ದ ಸಸ್ಪೆನ್ಷನ್. ಸೆಕೆಂಡ್, ನೀವೇನಾದರೂ ಗಾಡಿನ ಪುಷ್ ಮಾಡಿದ್ರೆ ಡೈನಮಿಕ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವೆಂಥ ಟೈಟ್ ಕಾರ್ನರ್ಸೂ ಒಳ್ಳೆ ಸ್ಪೀಡ್ಸಲ್ಲಿ ತೊಗೋಬೋದು, ಅಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ. ಬ್ರೇಕಿಂಗ್ ಡಿಪಾರ್ಟ್ಮೆಂಟಲ್ಲೂ ಟಾಪ್ ನಾಚ್ ವಿತ್ ಆಲ್ 4 ಡಿಸ್ಕ್ ಬ್ರೇಕ್ಸ್. ಓವರ್ ಆಲ್ NVH ಲೆವೆಲ್ಸು ಕೂಡ ತುಂಬಾ ಚೆನ್ನಾಗಿದೆ. ಕಾರ್ ಒಳಗಡೆ ನಿಮ್ಗೆ ಎಂಜಿನ್ ನಾಯ್ಸ್ ತುಂಬ ಕಮ್ಮಿ ಕೇಳುತ್ತೆ ಆ್ಯಂಡ್ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ಡೀಸೆಲಿಗೆ ಬರ್ತಿದ್ದಂಗೆ ಫಸ್ಟ್ ಥಿಂಗ್ ನಾನು ನೋಟಿಸ್ ಮಾಡಿದ್ದು ಗಾಡಿದು ಎಂಜಿನ್ ನಾಯ್ಸ್ ಒಳಗಡೆ ಕೇಳುತ್ತೆ ತುಂಬಾ ಎವಿಡೆಂಟಾಗಿ, ಎಸ್ಪೆಷಲಿ ಗಾಡಿ ಪುಷ್ ಮಾಡಿದಾಗ. ಆದರೆ ಡೀಸೆಲಲ್ಲಿ ಹೈಲೈಟ್ ಇರೋದು ಇದರ 7 ಸ್ಪೀಡ್ DCA ಟ್ರಾನ್ಸ್ಮಿಷನ್. ಈ ಡ್ಯುಯಲ್ ಕ್ಲಚ್ ಆಟೋಮ್ಯಾಟಿಕ್ ಏನಿದೆ ತುಂಬಾ ಚೆನ್ನಾಗಿದೆ. ಸ್ಮೂತ್ ಗೇರ್ ಶಿಫ್ಟ್ಸ್, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಶಿಫ್ಟ್ ಆಗಬೇಕಾದ್ರೆ. ಅದು ಬಿಟ್ಟರೆ ನಿಮಗೆ ಯಾವುದೇ ಥರದ ಹೆಡ್ ನಾಡ್ ಆಗಲಿ ಏನು ಕಂಡು ಬರಲ್ಲ. ಕಂಫರ್ಟಬಲಾಗಿ ಕ್ರೂಸ್ ಮಾಡ್ಬೋದು ಆ್ಯಂಡ್ ಪುಷ್ ಕೂಡ ಮಾಡ್ಬೋದು. ಪ್ಯಾಡಲ್ ಶಿಫ್ಟರ್ಸ್ ಆಫ್ಕೋರ್ಸ್ ಡ್ರೈವ್ ಎಕ್ಸ್ಪೀರಿಯನ್ಸ್ನ ಇನ್ನೂ ಮಜಾ ಮಾಡುತ್ತೆ. ಆದರೆ ಡೀಸೆಲಲ್ಲಿ ಆ ಎಂಜಿನ್ ವೈಬ್ರೇಷನ್ಸ್ ಆಗಲಿ ನಾಯ್ಸ್ ಆಗಲಿ ಸ್ವಲ್ಪ ಇನ್ನೂ ಕಂಟೈನ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಇದು ನಮ್ಮ ಕ್ವಿಕ್ ಎಕ್ಸ್ಪೀರಿಯನ್ಸ್ ಟಾಟಾ ಕರ್ವಿನ ಫಸ್ಟ್ ಡ್ರೈವ್ ಬಗ್ಗೆ. ದಯವಿಟ್ಟು ಇಂಥ ವೀಡಿಯೋಸ್ಗಾಗಿ ಫ್ಲೈವೀಲ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೇನನ್ಸುತ್ತೆ, ಯಾವ ವೇರಿಯಂಟ್ ಚೂಸ್ ಮಾಡಿದ್ರೆ ಬೆಟರ್, ಓವರ್ ಆಲ್ ಕರ್ವ್ ಬಗ್ಗೆ ದಯವಿಟ್ಟು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.